ಇದೆಲ್ಲದರ ಜೊತೆಗೆ ಸೋನಮ್ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. 26 ದಿನಗಳ ಉಪವಾಸ ಸತ್ಯಾಗ್ರಹ, ಸೂಪ್ ಸೇವನೆ ಮುಖಾಂತರ ಸತ್ಯಾಗ್ರಹಕ್ಕೆ ತೆರೆ ಬಿತ್ತು. ಖುದ್ದು ಮಂತ್ರಿಗಳು ಹೋಗಿದ್ದರು. JP ನಡ್ಡಾ, ಜಿತೇಂದ್ರ ಸಿಂಗ್ ಹೋಗಿ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಿದ್ರು, ಸೂಪ್ ಕೊಟ್ಟರು. ನೋಡ್ತಾ ಇದ್ದೀವಿ, ನಡ್ಡಾ ಅವರು ಬಂದಿರೋದು, ಜಿತೇಂದ್ರ ಸಿಂಗ್ ಬಂದಿರೋದು. ಕೆಲವೊಂದು ಕಂಡೀಷನ್ಸ್ ಕೂಡ ಹೇಳಿದ್ದಾರೆ. ಎಸ್, ನಾನು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ, ಬಟ್ ಕಂಡೀಷನ್ಸ್ ಅಪ್ಲೈ. ಏನದು? ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು. ಕೇಂದ್ರ ಭರವಸೆ ಕೊಟ್ಟರೆ ಉಪವಾಸ ಅಂತ್ಯ. ಎಸ್, ಕೇಂದ್ರ ಆಶ್ವಾಸನೆ ಕೊಡ್ತು, ಭರವಸೆ ಕೊಡ್ತು. JP ನಡ್ಡಾ ಅದೆಲ್ಲದನ್ನು ಕೂಡ ಓದಿ ಹೇಳಿದರು. ಅದಾದ ಮೇಲೆ ಉಪವಾಸ ಸತ್ಯಾಗ್ರಹ ಎಂಡಾಯಿತು. ಅಂತೂ ಇಂತೂ ಆಸ್ಪತ್ರೆಯ ಬೆಡ್ ಮೇಲೇನೇ ಉಪವಾಸ ಸತ್ಯಾಗ್ರಹ ಅಂತ್ಯ ಆಯಿತು. ವೇದಾಂತ ಆಸ್ಪತ್ರೆಯಲ್ಲಿ ಒಂದು ಲೆಕ್ಕದಲ್ಲಿ ಈ ಭಾವನಾತ್ಮಕ ಕ್ಷಣಕ್ಕೆ ಈ ಸಾಕ್ಷಿ ಆಯಿತು. ಅವರ ಪತ್ನಿ, ಆ ಪತ್ನಿಯ ಮಾರ್ಗದರ್ಶನ, ಬೆಂಬಲ ಕೊಟ್ಟಂಥ ಪತ್ನಿಗೆ ವಾಂಗ್ಚುಕ್ ಧನ್ಯವಾದ ಹೇಳಿದ್ದು, ಹೋರಾಟಕ್ಕೆ ಸಾಥ್ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಅವರ ಥ್ಯಾಂಕ್ಸ್ ಹೇಳಿದ್ದು ಎಲ್ಲದೂ ಕೂಡ ಆಯಿತು. ನಾವು ತೋರಿಸ್ತಾ ಇದ್ದೀವಿ ನೋಡಿ. Government is positive on not registering cases against those protesting peacefully at Jantar Mantar in Delhi and those participating in the march to the Parliament on July 20, 2026. The government has already assured threadbare discussions to find solutions to paper leaks and educational reforms for exams in the Parliament. Besides, the government is also positively considering suitable compensations for the suicide victims of recent NEET paper leaks. I'm grateful that the government has shown sensitivity towards the children who have been victims, towards the youth who were peacefully protesting on those dates, and that both the ruling party and MPs from the opposition have assured me that their discussions will happen on the floor of the Parliament regarding reforms in the examination system like NEET and others, and that we will also be discussing about the accountability of such lapses, and that we'll all make sure that such things never happen. No child, no parent will have to go through what these 20 children and their parents had to go through. I'm happy that you have assured me that, and I'm sure, as the children have been demanding, at the suitable time, I'm no one to dictate, you will take accountability in the ministry with the minister also as a responsibility, and I'm sure you are already considering. And with these assurances, I'm touched and grateful to the government, and I want to appeal to the protesting students to maintain utmost peace. To express their feelings is a legitimate thing, but I do not approve violence of any kind, and allowing any antisocial elements to take advantage of this is not acceptable to me. It should be a genuine demand by genuinely concerned people, in this case youngsters. So with that being fulfilled, I'm grateful, and I will be happy to break my fast. Thank you. Thank you. Thank you. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಆದಂಥ ಡೆವಲಪ್ಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ದೆಹಲಿನಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳಾದವು ಅದೆಲ್ಲವನ್ನೂ ಕೂಡ ನೀವು ನೋಡಿದ್ದೀವಿ. ಅಂತೂ ಇಂತೂ ಇದು ಒಂದು ಹಂತಕ್ಕೆ ಬಂತು ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ಪ್ರತಿಭಟನೆ ಸಾಗ್ತಾ ಇದೆ, ಇನ್ನೊಂದು ಕಡೆಗೆ ಖುದ್ದು ಮೋದಿಯವರು ರಾತ್ರಿ ಅವರೇ ಒಂದು ವಿಡಿಯೋ ಮಾಡಿಬಿಟ್ಟಿರುವಂಥದ್ದು, ನಿಮಗಾಗಿರುವಂಥ ನೋವು ನನಗೆ ಅರ್ಥವಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿರೋದು. ವಿದ್ಯಾರ್ಥಿಗಳಿಗೆ ಎಷ್ಟು ನೋವಾಗಿದೆ, ಪೋಷಕರಿಗೆ ಎಷ್ಟು ನೋವಾಗಿದೆ, ಜೊತೆಗೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀವಿ, ಮುಂದೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ ಅದೆಲ್ಲವನ್ನೂ ಕೂಡ ವಿವರವಾಗಿ ಹೇಳಿರುವಂಥದ್ದು ಅದು ಒಂದು ಭಾಗ. ಇನ್ನೊಂದು ಕಡೆಗೆ ಖುದ್ದು 2 ಮಂತ್ರಿಗಳು ಆಸ್ಪತ್ರೆಗೆ ಹೋಗಿ ಅವರನ್ನು ಮನವೊಲಿಸಿದ್ದು, ಸೂಪು ನೀಡೋದ್ರ ಮುಖಾಂತರ ಅಂತೂ ಇಂತೂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಕೊನೆಯಾಗಿರುವಂಥದ್ದು. ಏನಂತೀರಿ?
ಹೌದು ರಂಗನಾಥ್, ದೆಹಲಿಯಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರ ಬಹಳಷ್ಟು ಸೀರಿಯಸ್ ಆಗಿ ಪರಿಗಣಿಸಿರುವಂತಹದ್ದು. ಹಾಗಾಗಿ ಅಧಿವೇಶನ ಆರಂಭದ ಮೊದಲ ದಿನದಿಂದಲೂ ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಜೆ.ಪಿ. ನಡ್ಡಾ ಅವರು ಮೊದಲನೇ ದಿವಸವೇ 20ನೇ ತಾರೀಕಿನ ದಿವಸವೇ ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ಕರೆದು ಮಾತುಕತೆಯನ್ನ ಮಾಡಿದ್ರು. ನಂತರ ಒಂದಲ್ಲ ಒಂದು ಸ್ಪಂದನೆಯನ್ನ ಕೇಂದ್ರ ಸರ್ಕಾರ ಕೊಡ್ತಾನೆ ಇದೆ. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಯಿತು. ನಿರಂತರವಾಗಿ ಸೋನಂ ವಾಂಗ್ಚುಕ್ ಅವರ ಆರೋಗ್ಯವನ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ವಿಚಾರಿಸಿಕೊಂಡು ಬಂದ್ರು. ಅದರಲ್ಲೂ ಕೂಡ ಜೆ.ಪಿ. ನಡ್ಡಾ ಅವರು ಸ್ವತಃ ಮೇದಾಂತ ಆಸ್ಪತ್ರೆಗೆ ಹೋಗಿ 2-3 ಬಾರಿ ಹೋಗಿ ಅವ್ರನ್ನ ಸೋನಂ ವಾಂಗ್ಚುಕ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ನಿನ್ನೆ ರಾತ್ರಿ ಕೂಡ ಸೋನಂ ವಾಂಗ್ಚುಕ್ ಅವ್ರನ್ನ ಭೇಟಿ ಮಾಡಿ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಬೇಕು, ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅನ್ನುವಂಥದ್ದು ಹೇಳಿದರೆ. ಸೋನಂ ವಾಂಗ್ಚುಕ್ ಅವರು ಏನ್ ಹೇಳಿದ್ರು ಅಂದ್ರೆ, ವಿದ್ಯಾರ್ಥಿಗಳ ಮೇಲೆ ಏನ್ ದಾಖಲಿಸಿರ್ತಕ್ಕಂತಹ ಪ್ರಕರಣಗಳಿದಾವೆ ಅವುಗಳನ್ನ ವಾಪಸ್ ಪಡೆಯಬೇಕು, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಾದಂತಹ ಮುಂದೆ ಹಲ್ಲೆಗಳಾಗಬಾರ್ದು ಅನ್ನುವಂಥದ್ದು, ಮತ್ತೆ ಈ ವಿಚಾರ ಸಂಸತ್ನಲ್ಲಿ ಚರ್ಚೆ ಆಗಬೇಕು. ಹರೀಶ್ ಒಂದ್ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಉಪವಾಸ ಅಂತ್ಯ ಆಯಿತು, ಅದರ ಜೊತೆಗೇನೆ ವಾಂಗ್ಚುಕ್ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಇದು ಹೊಣೆಗಾರಿಕೆಯ ಸಮಯ ಅಂತ ಸೋನಂ ವಾಂಗ್ಚುಕ್ ಸಂದೇಶ ರವಾನಿಸಿರೋದು. ಕೇಂದ್ರ ಲಿಖಿತ ಭರವಸೆ ಕೊಡ್ತು. ಆ ಲಿಖಿತ ಭರವಸೆಯ ಆಧಾರದ ಮೇಲೆ ನಾನು ನನ್ನ ಸತ್ಯಾಗ್ರಹವನ್ನು ನಾನು ಎಂಡ್ ಮಾಡಿದ್ದೀನಿ. ಇನ್ನು ಮುಂದಿಂದು ಕೇಂದ್ರದ್ದು. ಇದು ಹೊಣೆಗಾರಿಕೆಯ ಸಮಯ, ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ನಿಭಾಯಿಸಬೇಕು ಅನ್ನುವಂಥ ಸಂದೇಶ ವಾಂಗ್ಚುಕ್ ಅವರಿಂದ. ಜೊತೆಗೆ ಮುಂದುವರೆದು ಹೇಳ್ತಾರೆ, ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ ಅಂತ ಕೂಡ ಅವ್ರು ಹೇಳಿರೋದು. ಎಸ್, ಪ್ಲೀಸ್ ಕಂಟಿನ್ಯೂ ಹರೀಶ್. ಹೌದು ರಂಗನಾಥ್, ಬಹುಮುಖ್ಯವಾಗಿ ಸೋನಂ ವಾಂಗ್ಚುಕ್ ಅವರು ಲಿಖಿತವಾಗಿ ಅವರು ಭರವಸೆಯನ್ನ ಸೋನಂ ವಾಂಗ್ಚುಕ್ ಅವರಿಗೆ ನೀಡಲಾಗಿದೆ. ಯಾವಾಗ ಮೇದಾಂತ ಆಸ್ಪತ್ರೆಗೆ ತೆರಳಿ ಕೇಂದ್ರ ಸಚಿವರಾದಂತ ಜೆ.ಪಿ. ನಡ್ಡಾ ಅವರು ಹಾಗೂ ಜಿತೇಂದ್ರ ಸಿಂಗ್ ಅವರು ಭೇಟಿ ಮಾಡ್ತಾರೆ, ನೀವು ಉಪವಾಸವನ್ನ ಕೈ ಬಿಡಬೇಕು, ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ, ಮತ್ತೆ ಸಂಸತ್ನಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಕೇಂದ್ರ ಸಚಿವರುಗಳು ಕೊಟ್ಟರು. ಹೀಗಾಗಿ ಲಿಖಿತ ಭರವಸೆಯನ್ನ ಕೊಟ್ಟ ಬಳಿಕ ಸೋನಂ ವಾಂಗ್ಚುಕ್ ಅವರಿಗೆ ಉಪವಾಸವನ್ನ ಬಿಟ್ಟಿರುವಂತಹದ್ದು, ಮತ್ತೆ ಕೇಂದ್ರ ಸಚಿವರು ಅವರಿಗೆ ಉಪವಾಸ ಬಿಡ್ತಿರೋದಕ್ಕಾಗಿ ನೀರನ್ನು ಕೂಡ ಕುಡಿಸ್ತಾರೆ. ನೀರು ಕುಡಿಸಿ ಅದನ್ನ ಉಪವಾಸವನ್ನ ಬಿಡುವಂತಹ ಬಿಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾರೆ. ಸೋನಂ ವಾಂಗ್ಚುಕ್ ಅವರಿಗೆ ಉಪವಾಸವನ್ನ ಬಿಟ್ಟಿರುವಂತಹದ್ದು, ಜೊತೆಗೆ ಅವರು ಲಿಖಿತವಾಗಿ ಒಂದಷ್ಟು ಭರವಸೆಗಳನ್ನು ಕೂಡ ಕೇಂದ್ರ ಸಚಿವರಿಂದ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಏನು FIR ದಾಖಲಾಗಿದೆ ಆ ಎಲ್ಲ ಪ್ರಕರಣಗಳನ್ನ ಕೈ ಬಿಡಬೇಕು, ಮತ್ತೆ ಮುಂದೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯಂತ ದಾಳಿ ಆಗಬಾರದು, ಜೊತೆಗೆ ಸಂಸತ್ನಲ್ಲಿ ವಿಚಾರ ಚರ್ಚೆ ಆಗಬೇಕು ಅನ್ನುವಂತಹದ್ದನ್ನು ಹೇಳಿದರೆ. ಈ ಎಲ್ಲ ವಿಚಾರಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೇಂದ್ರ ಸಚಿವರು ಕೊಟ್ಟಿದ್ದಾರೆ. ಇನ್ನು ಬಹು ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈಗ ಕೇಂದ್ರ ಸಚಿವರ ಮುಂದೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಇನ್ನೂ ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರಿತಾ ಇದೆ. ಸಿಜೆಪಿಯ ನಾಯಕ ಆಗಿರತಕ್ಕಂತ ಅಭಿಜಿತ್ ದೀಪ್ಗೆ ಮತ್ತೊಮ್ಮೆ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಪ್ರತಿಭಟನೆ ಮುಂದುವರಿಯುತ್ತೆ. ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನ ಬಿಟ್ಟಿದ್ರು ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ಅದು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಡಿಯೋ ಸಂದೇಶವನ್ನ ಬಿಡ್ತಾರೆ. ತಡರಾತ್ರಿ ಒಂದು ವಿಡಿಯೋ ಸಂದೇಶವನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ವಿದ್ಯಾರ್ಥಿಗಳ ಪರವಾಗಿ ಕೇಂದ್ರ ಸರ್ಕಾರ ಇದೆ, ಏನು ಪೇಪರ್ ಲೀಕ್ ಅನ್ನುವಂತಹದ್ದು ಒಂದು ದೊಡ್ಡ ಸಮಸ್ಯೆ, ಆ ಸಮಸ್ಯೆ ಅರ್ಥ ಆಗುತ್ತೆ, ಹಾಗಾಗಿ ಮುಂದೆ ಈ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಒಂದು ಮಸೂದೆಯನ್ನೇ ನಾವು ತರ್ತೀವಿ, ಅದನ್ನ ಪಾಸ್ ಮಾಡ್ತೀವಿ, ಕಾನೂನಾಗಿ ನಾವು ಜಾರಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವತ್ತು ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲಿ ಅತಿ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಮುಂದೆ ಯಾವುದೇ ಪೇಪರ್ ಲೀಕ್ ಆದ್ರೂ ಕೂಡ ಲೀಕ್ ಆಗಬಾರ್ದು ಅನ್ನುವಂತ ಒಂದು ಕಾನೂನು ತರ್ತಾರೆ. ಲೀಕ್ ಆದ್ರೆ ಯಾವ ರೀತಿಯಾದಂತಹ ಕಠಿಣ ಕಾನೂನುಗಳು ಇರಬೇಕು ಲೀಕ್ ಮಾಡಿದವರ ವಿರುದ್ಧ ಅನ್ನುವಂಥದ್ದು ಕೂಡ ಈ ಮಸೂದೆಯಲ್ಲಿ ಇರುತ್ತೆ ಅನ್ನುವಂತಹದ್ದು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡುವಂತಹ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹದ್ದು. ದೇಶದ ವಿವಿಧ ಭಾಗಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿರುವಂತಹದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಒಂದಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ತಲೇ ಇದೆ. ಆದ್ರೆ ಪ್ರತಿಭಟನಾಕಾರರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತಹದ್ದು. ಈಗ ಸೋಮವಾರದಿಂದ ಮತ್ತೆ ಅಧಿವೇಶನ ಆರಂಭ ಆಗುತ್ತೆ. ಸೋಮವಾರದಿಂದ ಆರಂಭ ಆಗುವಂತಹ ಅಧಿವೇಶನದಲ್ಲಿ ಬಹು ಪ್ರಮುಖವಾಗಿ ಇದೇ ಹೊಸ ಮಸೂದೆಯ ಬಗ್ಗೆ
ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಆ ಒಂದು ಹೊಸ ಮಸೂದೆಯನ್ನ ಮಂಡನೆಯನ್ನ ಮಾಡುತ್ತೆ ಅನ್ನುವಂತಹದ್ದು ಬಹುಮುಖ್ಯವಾಗಿ ಆ ಮಸೂದೆಯಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನುವಂಥದ್ದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಕರಡು ಸಿದ್ಧ ಆಗಿರುತ್ತೆ. ಆ ಕರಡಿನ ಬಗ್ಗೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಮಾಡಿ ಒಪ್ಪಿಗೆ ಕೊಡುವಂತ ಕೆಲಸವನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಮಾಡಲಾಗುತ್ತೆ. ಸೋಮವಾರ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ನಾನು ಇನ್ನಷ್ಟು ನಾನು ಮಾತಾಡ್ತೀನಿ.